ಏರ್ ಕ್ರಾಶ್ ಆಗಿದೆ. ಏರ್ ಕ್ರಾಶ್ ಅಲ್ಲಿ 240ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಎಷ್ಟು 2-4 ಅಲ್ಲ ಸ್ವಾಮಿ, 240. ನಾನು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ, ವಿಮಾನಯಾನ ಸಚಿವಾಲಯಕ್ಕೆ ಪ್ರಶ್ನೆ ಮಾಡ್ತೀನಿ, ಗೃಹ ಸಚಿವರಾದ ಅಮಿತ್ ಶಾ ಅವರು ಪ್ರಶ್ನೆ ಮಾಡ್ತೀನಿ. 6 ತಿಂಗಳು ಮುಂಚೆ ಕೆಟ್ಟು ನಿಂತಿದ್ದ ವಿಮಾನನ ಅದ್ ಹೆಂಗ್ರಿ ಹಾರಕ್ ಬಿಟ್ರಿ ನೀವು? ಈ ಹಿಂದೆ 2024ರಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಇದೇ ವಿಮಾನ ಡಿಸೆಂಬರ್ 2024ರಲ್ಲೂ ಕೂಡ ತುರ್ತು ಭೂಸ್ಪರ್ಶ ಆಗಿತ್ತು. ಆರು ತಿಂಗಳು ಮುಂಚೆ ಈ ವಿಮಾನ ಕೆಟ್ಟು ನಿಂತಿತ್ತಲ್ಲ, ಎಲ್ಲ ಪ್ರಯಾಣಿಕರನ್ನ ಅವತ್ತು ಮನೆಗೆ ಕಳಿಸಿದ್ರಿ. ಅಂತ ಕೆಟ್ಟೋಗಿರೋ ವಿಮಾನನ ಮತ್ತೆ ಹೆಂಗ್ರಿ ಹಾರಾಟಕ್ಕೆ ಬಿಟ್ರಿ? ಇಟ್ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಯುವರ್ ಗವರ್ಮೆಂಟ್. ಇದಕ್ಕೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ವಿಮಾನ ಸಚಿವಾಲಯದಲ್ಲಿರೋ ಮಂತ್ರಿಗಳಾಗ್ಲಿ ಯಾರು ರಾಜೀನಾಮೆ ಕೊಡ್ತೀರಾ? ಕೊಡ್ತೀರಾ ಅಲ್ಲ ಸ್ವಾಮಿ, ಕೊಡ್ಲೇಬೇಕು. 240 ಜನ ಸತ್ತಿದಾರಲ್ಲ, ಜೀವನ್ ಯಾರಿಗೆ ತಂದು ಕೊಡ್ತಾರೆ? ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರುಗಳಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ನೈತಿಕತೆ ಇದ್ರೆ ಹೋಗಿ ಅವ್ರ ರಾಜೀನಾಮೆ ಕೇಳ್ರಿ. ಅಮಿತ್ ಶಾ ಅವ್ರ ರಾಜೀನಾಮೆ ಕೊಡಕ್ ಹೇಳಿ, ಮೋದಿ ಅವ್ರ ರಾಜೀನಾಮೆ ಕೊಡಕ್ ಹೇಳಿ. ಎಷ್ಟು ದಿನ ಈ ತರ ಈ ಅನ್ಯಾಯಗಳು ನೋಡ್ಕೊಂಡು ಕಾಯ್ಕೊಂಡಿದ್ದೀರ?